ಶ್ರೀ ಗುರುಭ್ಯೋ ನಮಃ. ಕುತಃ ಪ್ರಾಣಪ್ರೇರಕೋ ವಿಷ್ಣು ಲಿಂಗೈ ಯುತೋ ಹಿ. ಈ ಪ್ರಾಣಾದಿ ಪ್ರೇರಕತ್ವ ಈ ಗುಣದಿಂದ ವಿಶಿಷ್ಟನಾದವನು ಯಾರು ಅಂತ ಪ್ರಶ್ನೆ ಬಂದರೆ, ಪ್ರಾಣಾದಿ ಪ್ರೇರಕತ್ವ ಗುಣದಿಂದ ವಿಶಿಷ್ಟನಾದವನು ಮುಖ್ಯ ಪ್ರಾಣ ಅಂತ ತಿಳ್ಕೋಬೇಡಿ. ಹೊರತು ಹಿಂದೆ ಹೇಳಿದಂಥ ಏಕಃ ಜನಾರ್ದನ ಅವನೇ ಇಲ್ಲಿ ಪ್ರಾಣಾದಿ ಪ್ರೇರಕನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅವನೇ ಈ ಎಲ್ಲ ಲಿಂಗಗಳಿಂದಲೂ ಕೂಡಿದ್ದಾನೆ. ಲಿಂಗೈ ಸರ್ವಯುತ ಸಹಿ ಅಂತ ಅಲ್ಲೇನು ಹಿಂದೆ ಬಂದಿದೆ ಅದನ್ನ ಇಲ್ಲಿ ನೆನಪು ಮಾಡ್ಕೋತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಲಿಂಗೈ ಯುತೋಹಿ. ಲಿಂಗ ಶಬ್ದ ಅತ್ರ ಶ್ರುತೇರಪಿ ಉಪಲಕ್ಷಕ. ಇಲ್ಲೇನು ಲಿಂಗ ಅಂತ ಶಬ್ದ ಬಂದಿದೆ, ಆ ಲಿಂಗ ಎಂಬ ಶಬ್ದದಿಂದ ಶ್ರುತಿಯನ್ನು ಕೂಡ ತಿಳ್ಕೊಳ್ಬೇಕು. ಲಿಂಗಗಳಿಂದ ಮಾತ್ರ ಅವನು ಕೂಡಿರುವುದಲ್ಲ, ಲಿಂಗಗಳು ಮಾತ್ರ ಪರಮಾತ್ಮನೇ ಪ್ರಾಣ ಪ್ರೇರಕ ಅನ್ನುವುದಕ್ಕೆ ನಿಯಾಮಕ ಅಂತ, ಅದಕ್ಕೆ ಸೂಚಕ ಅಂತ ಅರ್ಥ ಅಲ್ಲ. ಹೊರತು ಅದಕ್ಕೆ ಸಂಬಂಧಪಟ್ಟಿರುವಂತಹ ವೇದವಾಕ್ಯಗಳು ಕೂಡ ಇದಕ್ಕೆ ಸೂಚಕವಾಗಿವೆ ಅಂತ ಅರ್ಥ. ಅದನ್ನ ಆ ಮುಂದೆ ಮಧ್ಯೆ ವಾಮನಮಾಸೀನಂ ಇತ್ಯಾದಿ ವೇದವಾಕ್ಯಗಳ ಮೂಲಕ ಸಮರ್ಥನೆ ಮಾಡ್ತಾ ಇದ್ದಾರೆ. ಮಧ್ಯೆ ವಾಮನಮಾಸೀನಂ ಇತಿ ವಿಷ್ಣು ಪ್ರಸಿದ್ಧ ವಾಮನ ಶ್ರುತ್ಯ. ಶ್ರುತಿಯನ್ನು ಕೂಡ ತಗೊಳ್ಬೇಕು ಅಂತ ಹೇಳಿದ್ರಲ್ಲ. ಶ್ರುತಿ ಅಂದ್ರೆ ಯಾವುದದು ಅಂದ್ರೆ, ವಾಮನ ಅನ್ನೋ ಶಬ್ದ ಭಗವಂತನೇ ಹೇಳ್ತದೆ. ಇದೆಲ್ಲರಿಗೂ ಕೂಡ ಸ್ಪಷ್ಟ ಆಗಿದೆ. ವಾಮನ ಹೆಸರಿನ ಬೇರೆ ದೇವತೆ ಇಲ್ಲ. ಆದ್ರಿಂದ ಈ ಮಧ್ಯೆ ವಾಮನ ಮಾಸಿನ ವಿಶ್ವೇ ದೇವ ಉಪಾಸತೆ ಅಂತೇನೋ ಕಾಟಕೋಪನಿಷತ್ತು ಹೇಳಿದೆ. ಆ ಕಾಟಕ ಶ್ರುತಿಯ ಮೂಲಕ ಉಳಿದೆಲ್ಲ ವೇದವಾಕ್ಯಗಳನ್ನು ಕೂಡ ಹೀಗೆ ಹೊಂದಿಸ್ಬೇಕು. ಈಶಾನೋ ಭೂತಭವ್ಯಸ್ಯ ಇತಿ ಅಸಂಕುಚಿತ ಭೂತಭವ್ಯ ಈಶಿತೃತ್ವ. ಇದು ಒಂದು ಕಾರಣ. ಅದೇನದು? ಭೂತಭವ್ಯ ಈಶಿತೃತ್ವ. ಈಶಾನೋ ಭೂತಭವ್ಯಸ್ಯ ಅನ್ನೋ ಮಾತು ಈ ಹಿಂದೆ ಇದ್ದುದಕ್ಕೆ ಮುಂದೆ ಬರುವುದಕ್ಕೆ ಎಲ್ಲದಕ್ಕೂ ಕೂಡ ಆ ವ್ಯಕ್ತಿ ನಿಯಾಮಕ ಆಗಿದ್ದಾನೆ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಅದನ್ನ ತೋರಿಸಿರುವ ಮೂಲಕ ನಾವೇನು ತಿಳ್ಕೊಳ್ಬೇಕು? ಮುಖ್ಯ ಪ್ರಾಣ ಆದರೆ ಈ ಜಗತ್ತಿನಲ್ಲಿರುವಂಥ ಎಲ್ಲದಕ್ಕೂ ಕೂಡ ನಿಯಾಮಕ ಅಲ್ಲ. ಪರಮಾತ್ಮನಿಗೆ ಮತ್ತು ಲಕ್ಷ್ಮೀದೇವಿಗೆ ಅವನು ನಿಯಾಮಕ ಅಲ್ಲ. ಆದ್ದರಿಂದ ಅವನಲ್ಲಿ ಬರುವಂಥದ್ದು ಸಂಕುಚಿತವಾದಂತಹ ಈಶಿತೃತ್ವ. ಪರಮಾತ್ಮ ಮತ್ತು ಲಕ್ಷ್ಮಿ ಬಳಿಕ ಅವನು ಈ ಜಗತ್ತನ್ನೆಲ್ಲ ನಿಯಂತ್ರಿಸ್ತಾ ಇದ್ದಾನಷ್ಟೆ. ಆದ್ರಿಂದ ಈಶಾನೋಭೂತ ಭವಿಷ್ಯ ಎಂಬ ಮಾತಿಗೆ ಪೂರ್ಣವಾದ ಅರ್ಥವನ್ನು ನಾವು ಹೇಳಬೇಕು ಅಂತಿದ್ರೆ ಆವಾಗ ಈ ಪರಮಾತ್ಮನನ್ನೇ ಇಲ್ಲಿ ನಿಯಾಮಕ ಅಂತ ತಿಳ್ಕೊಳ್ಬೇಕು. ಅಸಂಕುಚಿತವಾದಂಥ ಈಶಿತೃತ್ವ. ಅಸಂಕುಚಿತ ಅಂದ್ರೆ ಅನಿಯಮಿತ, ನಿರ್ಬಂಧಿತವಲ್ಲದ್ದು. ಯಾವುದನ್ನು ಕುರಿತು ಈಶಿತೃತ್ವ ಅಂದ್ರೆ ಭೂತಭವ್ಯ ಈಶಿತೃತ್ವ. ಹಿಂದಿನ ಪದಾರ್ಥಗಳು, ಮುಂದಿನ ಪದಾರ್ಥಗಳು, ಹೀಗೆಲ್ಲದಕ್ಕೂ ಕೂಡ ಅವನ ನಿಯಾಮಕ ಅಂತ ಅದರ ಅರ್ಥ ಆಗ್ತದೆ. ಹೀಗೆ ಒಂದು ಭೂತಭವ್ಯ ಈಶಿತೃತ್ವ, ಇನ್ನೊಂದು ವಿಶ್ವದೇವ ಉಪಾಸ್ಯತ್ವ. ಎಲ್ಲಾ ವಿಶ್ವೇ ದೇವ ಉಪಾಸತೆ ಅಂತ ಬಂದಿದೆ. ಅದರಿಂದ ಎಲ್ಲಾ ದೇವತೆಗಳಿಂದಲೂ ಕೂಡ ನಮಸ್ಕೃತನಾದವನು ಪರಮಾತ್ಮ ಅಂತಲೇ ತಿಳ್ಕೊಳ್ಬೇಕು. ವಿಶ್ವದೇವ ಉಪಾಸ್ಯತ್ವ ಅಂತ ಅನ್ನೋದು ಇನ್ನೊಂದು ಕಾರಣ. ಅಲ್ಲಿ ವಿಶ್ವದೇವ ಉಪಾಸ್ಯತ್ವ ಇಷ್ಟಾದ್ಮೇಲೆ ಒಂದು ಮತ್ತೊಂದು ಹೈಫನ್ ಇದ್ರೆ ಚೆನ್ನಾಗಿರ್ತಿತ್ತು. ಈಗ ಎಲ್ಲಿ ವಿಶಿತೃತ್ವ ಅಂತ ಬಂದ್ಮೇಲೆ ಒಂದು ಹೈಫನ್ ಇದೆಯೋ ಹಾಗೆ ಈ ವಿಶ್ವದೇವ ಉಪಾಸ್ಯತ್ವ ಅದಾದ್ಮೇಲೂ ಕೂಡ ಒಂದು ಹೈಫನ್ ಇದ್ರೆ ಆಧುನಿಕ ಶೈಲಿಯಿಂದ ಅಷ್ಟೇ, ಆಧುನಿಕ ಭಾಷಾ ಗ್ರಂಥಗಳ ಸಂಪಾದನೆ ಶೈಲಿ ದೃಷ್ಟಿಯಿಂದ ಆಗಿದ್ರೆ ಚೆನ್ನಾಗಿರ್ತಿತ್ತು. ಮುಂದೆ ವಿಮುಚ್ಯತೆ ಇತಿ ಶ್ರುತ ಮೋಚಕತ್ವ. ವಿಮುಕ್ತಶ್ಚ ವಿಮುಚ್ಯತೆ ಅಂತ ಇನ್ನೊಂದು ಕಡೆ ಬಂದಿದೆ. ಆ ವಿಮುಕ್ತಶ್ಚ ವಿಮುಚ್ಯತೆ ಅಂದ್ರೆ ಏನರ್ಥ? ಈ ಅಪರೋಕ್ಷ ಜ್ಞಾನಿ ಆದವನು ಈಗಾಗಲೇ ಅಪರೋಕ್ಷ ಜ್ಞಾನವನ್ನು ಗಳಿಸಿರುವ ಕಾರಣದಿಂದಾಗಿ ಅಭಿಮಾನರಹಿತನಾದ್ದರಿಂದ ಅವನು ವಿಮುಕ್ತನೇ ಆಗಿದ್ದಾನೆ. ಆದ್ರೆ ಪ್ರಾರಬ್ಧ ಕರ್ಮ ಎಷ್ಟರವರೆಗೆ ಇದೆಯೋ ಅಷ್ಟರವರೆಗೆ ಅವನು ಮುಂದುವರಿಬೇಕಾಗ್ತದೆ. ಆದ್ರಿಂದ ವಿಮುಕ್ತಶ್ಚ ಅಂದ್ರೆ ಮುಕ್ತನಾದವನೇ ಮುಕ್ತನಾಗ್ತಾನೆ ಅಂತಂದ್ರೆ ಅಪರೋಕ್ಷ ಜ್ಞಾನಿಯಾದವನೇ ಅಪರೋಕ್ಷ ಜ್ಞಾನವನ್ನು ಈಗಾಗಲೇ ಸಂಪಾದನೆ ಮಾಡಿದ್ದಾನೆ. ಆದರೆ ಕೆಲವು ಕಾಲ ಸಂಸಾರದಲ್ಲಿ ಮುಂದುವರಿಬೇಕಾಗಿದೆ. ಅವನು ಮತ್ತೆ ಕೊನೆಯದಾಗಿ ಲಿಂಗದೇಹವನ್ನು ಕೂಡ ಕಡಿದುಕೊಂಡು ಮುಕ್ತನಾಗಿಬಿಡ್ತಾನೆ ಅಂತ ಅದರ ಅರ್ಥ ಆಗ್ತದೆ. ಹೀಗೆ ವಿಮುಕ್ತಶ್ಚ ವಿಮುಚ್ಯತೆ ಅಂತ ಅದು ಕೂಡ ಅದೇ ಕಾಟಕೋಪನಿಷತ್ತಲ್ಲೇ ಬಂದಿದೆ. ಅದು ಈ ಪುರಮೇಕಾದಶ ದ್ವಾರಂ ಅಜಸ್ಯ ವಕ್ರಚೇತಸಃ ಅನುಷ್ಠಾಯನ ಶೋಚಂತಿ ವಿಮುಕ್ತಶ್ಚ ವಿಮುಚ್ಯತೆ ಅಂತ. ಇವೆಲ್ಲ ಅದೇ ಭಾಗದಲ್ಲಿ ಬರುವಂತಹ ವೇದವಾಕ್ಯಗಳಿವೆಲ್ಲ.
ಆ ವೇದವಾಕ್ಯದಲ್ಲಿ ಶ್ರುತ ಅದು ಕೇಳಲ್ಪಟ್ಟದ್ದು ಯಾವುದು? ಮೋಚಕತ್ವ. ಪರಮಾತ್ಮನೇ ಈ ಜಗತ್ತಿಗೆ ಮೋಚಕ ಅಂತ. ಮುಂದೆ ಇತರೇಣ ತು ಜೀವಂತಿ ಇತ್ಯಾದಿನ ಉಕ್ತ ಮುಖ್ಯ ಪ್ರಾಣಾದಿ ಸರ್ವ ಜೀವನ ತತ್ವ. ಇತರೇಣ ತು ಜೀವಂತಿ ಎಂಬಲ್ಲಿ ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣ ತು ಜೀವಂತಿ ಯಸ್ಮಿನ್ನೇತಾ ಉಪಾಶ್ರಿತವು. ಪ್ರಾಣನಿಂದಾಗಲಿ ಅಥವಾ ಅಂದ್ರೆ ಪ್ರಾಣಾಭಿಮಾನಿಯಾದ ದೇವತೆಯಿಂದಾಗಲಿ ಅಪಾನಾಭಿಮಾನಿಯಾದ ದೇವತೆಯಿಂದಾಗಲಿ ಯಾವ ಜೀವನು ಕೂಡ, ಯಾವ ಆತ್ಮನು ಕೂಡ ಈ ಜಗತ್ತಿನಲ್ಲಿ ಬದುಕಿಲ್ಲ. ಹೊರತು ಇತರೇಣ ಮತ್ತೊಬ್ಬ ವ್ಯಕ್ತಿಯೇ ಇದ್ದಾನೆ, ಅವನಿಂದಲೇ ಈ ಜಗತ್ತೆಲ್ಲವೂ ಕೂಡ ಜೀವಿಸಿದೆ. ಯಸ್ಮಿನ್ ನೇತಾ ಉಪಾಶ್ರಿತವು, ಆ ಮತ್ತೊಬ್ಬ ವ್ಯಕ್ತಿ ಏನಿದ್ದಾನಲ್ಲ ಅವನಲ್ಲಿಯೇ ಈ ಪ್ರಾಣ ಅಪಾನ ಇವೆಲ್ಲವೂ ಕೂಡ ಆಶ್ರಿತ ಆಗಿವೆ ಅಂತ. ಇದು ಕೂಡ ಕಾಟಕೋಪನಿಷತ್ತಿನ ಮಾತೆ. ಈ ಊರ್ಧ್ವಂ ಪ್ರಾಣಮನ್ನಮಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇದೇವ ಉಪಾಸತೆ ಅನ್ನುವುದು 3ನೇ ಮಂತ್ರ. ಅದಕ್ಕಿಂತ ಹಿಂದೆ 1ನೇ ಮಂತ್ರ ಈ ವಿಮುಕ್ತಶ್ಚ ವಿಮುಚ್ಯತೆ ಅಂತ. ಹೀಗೆ ಇತರೇಣ ಜೀವಂತಿ ಇತ್ಯಾದಿನ ಈ ವೇದವಾಕ್ಯದಲ್ಲಿ ಹೇಳಲ್ಪಟ್ಟಂತಹ ವಿಷಯ ಏನಂದ್ರೆ ಮುಖ್ಯ ಪ್ರಾಣಾದಿ ಸರ್ವ ಜೀವನ ತತ್ವ. ಮುಖ್ಯ ಪ್ರಾಣ ಮೊದಲಾದ ಎಲ್ಲರಿಗೂ ಕೂಡ ಜೀವನ ಕೊಟ್ಟಿರುವಂಥವನು ಇವನು. ಹೀಗೆ ಸರ್ವ ಜೀವನ ತತ್ವ ಅಂತ ಅನ್ನೋದು ಆ ಪರಮಾತ್ಮನನ್ನು ಬಿಟ್ಟರೆ ಬೇರೆಯವರಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇಲ್ಲೆಲ್ಲ ಕಡೆನೂ ಕೂಡ ಪರಮಾತ್ಮನನ್ನೇ ತಗೊಳ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಸರ್ವಜೀವನ ದತ್ವಾದಿ ಲಿಂಗೈಶ್ಚ ಯುತತ್ವಾತ್, ಈ ಎಲ್ಲಾ ಲಿಂಗಗಳಿಂದಲೂ ಕೂಡಿದವನು ಆ ಭಗವಂತನೇ ಆಗಿದ್ದಾನೆ. ತೇಷಾಂ ವೈಷ್ಣವತ್ವ ಪ್ರಸಿದ್ಧೇ ಇತ್ಯರ್ಥ. ಅವೆಲ್ಲ ಲಿಂಗಗಳು ಕೂಡ ವೈಷ್ಣವ ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಪ್ರಸಿದ್ಧಿ ಇದೆ ಅಂತ ಅದರ ತಾತ್ಪರ್ಯ ಇತ್ಯರ್ಥ. ಈ ಸೂತ್ರದಲ್ಲಿ ಶಬ್ದಾದೇವ ಪ್ರಮಿತ ಅಂತ ಶಬ್ದಾದೇವ ಅಂತ ಪ್ರಯೋಗ ಮಾಡಿದ್ದಾರೆ. ಶಬ್ದಾದೇವ ಅಂದ್ರೆ ವೇದವಾಕ್ಯದಿಂದ ಅಂತ ಅದರ ತಾತ್ಪರ್ಯ. ಶಬ್ದಾದೇವ ಪ್ರಮಿತ ಅಂತ ಏನು ಈ 1ನೇ ಅಧ್ಯಾಯದ 3ನೇ ಪಾದದ 24ನೇ ಸೂತ್ರ ಇದೆ, ಅದರಲ್ಲಿ ಹೀಗೆ ಅರ್ಥ ಇದೆ. ವಾಮನ ಶಬ್ದಾದೇವ ವಿಷ್ಣು ರೀತಿ ಪ್ರಮಿತ. ಮಧ್ಯೆ ವಾಮನ ಮಾಸೇನಮಂತ ವಾಮನ ಶಬ್ದ ಬಂದಿದೆಯಲ್ಲ, ಆದ್ರಿಂದ ವಿಷ್ಣುವನ್ನೇ ತಿಳ್ಕೊಳ್ಬೇಕು ಅಂತ. ನಹಿ ಶ್ರುತೇ ಲಿಂಗಂ ಪ್ರಭು ಬಲವತ್, ಭಗವಂತನೇ ಇಲ್ಲೆಲ್ಲ ಶಬ್ದಗಳಿಂದಲೂ ವಾಕ್ಯ ಅಂತ ಹೇಳುವುದಕ್ಕೆ ನಮಗೆ ವೇದವಾಕ್ಯವೇ ಆಧಾರವಾಗಿದೆ. ನಿಮಗೆ ಕೇವಲ ಲಿಂಗ ಅಂದ್ರೆ ಒಂದು ಕಾರಣ ಮಾತ್ರ ಆಧಾರವಾಗಿದೆ. ಅವನಲ್ಲಿ ಆ ಮುಖ್ಯ ಪ್ರಾಣನಲ್ಲಿ ಬರುವಂತಹ ಒಂದು ಆಧಾರ, ಒಂದು ಧರ್ಮ ಯಾವುದು ಪ್ರಾಣಾಪಾನಾದಿ ಪ್ರೇರಕತ್ವ ಅನ್ನುವಂಥ ಧರ್ಮ ಮಾತ್ರ ನಿಮಗೆ ಆಧಾರವಾಗಿದೆ. ಆದ್ರೆ ನಮಗೆ ಅದಕ್ಕಿಂತಲೂ ಪ್ರಬಲವಾದಂತಹ ವೇದವಾಕ್ಯವೇ ಆಧಾರವಾಗಿದೆ. ಶ್ರುತಿರ್ಲಿಂಗಂ ಸಮಾಖ್ಯಾಚ ವಾಕ್ಯಂ ಪ್ರಕರಣಂ ತಥಾ ಪೂರ್ವಂ ಬಲೀಯ ಸ್ಯಾತ್ ಏವಂ ಆಗಮ ನಿರ್ಣಯ ಇತಿ ಸ್ಕಾಂದೆ. ಸ್ಕಂದ ಪುರಾಣದ ಮಾತನ್ನ ಆಚಾರ್ಯರು ಉದ್ಧರಿಸ್ತಾರೆ. ಶ್ರುತಿ ಅಂದ್ರೆ ವೇದವಾಕ್ಯ, ಲಿಂಗ ಅಂದ್ರೆ ಒಂದು ಹೇತು, ಮತ್ತೆ ಸಮಾಖ್ಯ ಅಂದ್ರೆ ಸಮಾನ ವಿಷಯಕವಾದಂತಹ ಒಂದು ಪ್ರಮಾಣ, ವಾಕ್ಯ ಪ್ರಕರಣ ಇತ್ಯಾದಿಗಳು ನಾವು ಇಲ್ಲೇ ನೋಡೋದು ಬೇಡ. ಹೀಗೆ ಅನೇಕ ನಿರ್ಣಾಯಕಗಳಿವೆಲ್ಲ. ಒಂದು ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಶ್ರುತಿ, ಲಿಂಗ, ಸಮಾಖ್ಯ, ವಾಕ್ಯ, ಪ್ರಕರಣ ಮೊದಲಾದದ್ದೆಲ್ಲವೂ ಕೂಡ ನಿರ್ಣಾಯಕ. ಅದರಲ್ಲಿ ಪೂರ್ವಂ ಬಲೀಯ ಸ್ಯಾತ್, ಮೊದಲನೇದ್ದು ಆಮೇಲೆ ಬರುವುದಕ್ಕಿಂತ ಹೆಚ್ಚು ಪ್ರಬಲ. ಶ್ರುತಿಯೇ ಅದರಿಂದ ಎಲ್ಲದಕ್ಕಿಂತಲೂ ಹೆಚ್ಚು ಪ್ರಬಲ. ಅದರಿಂದ ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಬಂದಿರುವುದರಿಂದ ಇಲ್ಲಿ ವಾಮನ ಶಬ್ದದಿಂದ ವಿಷ್ಣುವನ್ನೇ ನಾವು ತಗೊಳ್ಬೇಕು, ಬೇರೆ ಯಾರನ್ನು ತಗೊಳ್ಬಾರ್ದು. ತಚ್ಚಲಿಂಗಂ ವಿಷ್ಣುರೇವ, ತಚ್ಚಲಿಂಗಂ ವಿಷ್ಣುರೇವ, ಈ ಲಿಂಗ ಬರುವುದು ಯಾರಿಗೆ? ವಿಷ್ಣುವಿಗೆ, ಬೇರೆ ಯಾರಿಗೂ ಇಲ್ಲ. ತಸ್ಸೇವ ಪ್ರಾಣತ್ವ ಉಕ್ತೇ, ಮತ್ತೆ ಅವನಿಗೆ ಈ ವೇದವಾಕ್ಯದಲ್ಲಿ ಪ್ರಾಣತ್ವವನ್ನು ವರ್ಣನೆ ಮಾಡಿದ್ದಾರೆ. ಪ್ರಾಣ ಅಂತ ಶಬ್ದ ಬಂದ ಕೂಡಲೇ ನೀವು ಮುಖ್ಯ ಪ್ರಾಣ ಅಂತ ಇಟ್ಕೊಂಡ್ಬಿಡ್ತೀವಿ ಅಂತ ಆಲೋಚನೆ ಮಾಡಬಾರ್ದು. ಯಾಕೆಂದ್ರೆ ಈ ಭಗವಂತನನ್ನೇ ತದ್ವೈ ತ್ವಂ ಪ್ರಾಣೋ ಅಭವಃ ಅಂತ ಅವನನ್ನೇ ಪ್ರಾಣ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಹಿಂದೆ ಪ್ರಾಣಾಧಿಕರಣ ಬಂದಿದೆ. ಆ ಪ್ರಾಣಾಧಿಕರಣದಲ್ಲಿ ಆ ಭಗವಂತನನ್ನೇ ಪ್ರಾಣ ಅಂತ ವರ್ಣನೆ ಮಾಡಿದ್ದಾರೆ. ತ್ವಂ ಪ್ರಾಣ ಅಭವಃ, ನೀನೇ ಪ್ರಾಣನಾಗಿದ್ದಿ. ಆ ಪ್ರಾಣ ಜಗತ್ತಿನಲ್ಲೂ ನಿಯಂತ್ರಿಸುವಂತಹ ಚಟುವಟಿಕೆಗೆ ಒಳಪಡಿಸುವಂತಹ ಪ್ರಾಣ ನೀನೇ ಆಗಿದ್ದಿ ಅಂತ ವರ್ಣನೆ ಮಾಡಿದ್ದಾರೆ. ಅದರಿಂದ ಶ್ರುತಿಯೇ ಪ್ರಬಲ ಅಂತ ಅದರ ತಾತ್ಪರ್ಯ.
ಅಲ್ಲಿ ಶ್ರುತಿ ಅಂತ ಬಂದಿದೆ. ಶಬ್ದಾದೇವ ಪ್ರಮಿತ ಎಂಬಲ್ಲಿ ಈ ಸೂತ್ರದಲ್ಲಿ ಶಬ್ದಾದೇವ ಅಂತ ಹೇಳಿದಾರೆ, ಹೌದು. ಆದರೆ ಲಿಂಗವನ್ನು ತಗೊಳ್ಬಾರ್ದು ಅಂತ ತಾತ್ಪರ್ಯ ಅಲ್ಲ. ಶಬ್ದದ ಬಳಿಕದ ಸ್ಥಾನ ಲಿಂಗಕ್ಕಿದ್ದೇ ಇದೆ. ಲಿಂಗಾನಾಮಪಿ ಉಕ್ತಿ. ಆ ಲಿಂಗ ಅಂದರೆ ಹೇತು, ಭಗವಂತನೇ ಈ ಎಲ್ಲ ಶಬ್ದಗಳಿಂದಲೂ ವಾಚ್ಯ ಅನ್ನೋದಕ್ಕೆ ಒಂದು ಹೇತು. ಅದನ್ನು ನಾವು ಇಲ್ಲಿ ಹೇಳಬಹುದು. ಯಾಕೆಂದ್ರೆ ಅದು ಹೇಗೆ ಗೊತ್ತಾಗ್ತದೆ ಅಂದರೆ, ಶಬ್ದಾದೇವ ಇತಿ ಉಪಲಕ್ಷಣ ಮಿತಿ ಸೂಚನಾಯ. ಶಬ್ದಾದೇವ ಪ್ರಮಿತ ಅಂತ ಸೂತ್ರ ಇದ್ರೂ ಕೂಡ ವೇದವಾಕ್ಯದಿಂದ ಮಾತ್ರ ಅವನು ತಿಳಿಯಲ್ಪಡ್ತಾನೆ ಅಂತ ಅರ್ಥ ಅಲ್ಲ. ವೇದವಾಕ್ಯಾನುಸಾರವಾದಂಥ ಈ ಲಿಂಗಗಳಿಂದಲೂ ಕೂಡ ಅವನು ತಿಳಿಯಲ್ಪಡ್ತಾನೆ ಅಂತ ಗೊತ್ತಾಗ್ತದೆ. ವ್ಯಕ್ತಮೇತತ್ ಕಂಪನಾತ್ ಇತ್ಯತ್ರ ಟೀಕಾಯಾಮ್. ಕಂಪನಾತ್ ಅಂತೂ ಮುಂದೆ ಒಂದು ಸೂತ್ರ ಇದೆ. ಇದೇ 1ನೇ ಅಧ್ಯಾಯದ 3ನೇ ಪಾದದ 39ನೇ ಸೂತ್ರ ಅದು. ಆ ಸೂತ್ರದ ಟೀಕಾದಲ್ಲಿ ಈ ಎಲ್ಲವೂ ಕೂಡ ವ್ಯಕ್ತವಾಗಿದೆ ಅಂತ ರಾಘವೇಂದ್ರ ಸ್ವಾಮಿಗಳು ನೆನಪು ಮಾಡ್ಕೋತಾ ಇದ್ದಾರೆ. ಹಾಗಾದರೆ ಜಯತೀರ್ಥರು ಆ ಟೀಕಾದಲ್ಲಿ ಏನನ್ನು ಹೇಳಿದ್ದಾರೆ ಅದೊಂದು ನಾವೀಗ ಅವಲೋಕನ ಮಾಡಬೇಕು. ಟೀಕಾ ಅಂತ ಬಂದಿರುವುದರಿಂದ ಟೀಕಾ ವಾಕ್ಯಗಳನ್ನ ಅಲ್ಲಿ ನಾವು ನೋಡ್ಬೇಕು. ವಸ್ತುತಃ ಇದನ್ನೆಲ್ಲ ಪೂರ್ಣವಾಗಿ ಅವಲೋಕನ ಮಾಡಿದಾಗ ಆ ಕಂಪನಾತ್ ಅನ್ನೋ ಸೂತ್ರಕ್ಕೆ ಸಂಬಂಧಪಟ್ಟಂತೆ 1, 3, 39 ಅದು 1ನೇ ಅಧ್ಯಾಯದ 3ನೇ ಪಾದದ 39ನೇ ಸೂತ್ರ. ಅಲ್ಲಿ ಆ ಸೂತ್ರಕ್ಕೆ ಸಂಬಂಧಪಟ್ಟ ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕ ಟೀಕಾದಲ್ಲಿ ಸುದೀರ್ಘವಾದ ಟೀಕಾ ಇದೆ. ಅದು ಅಲ್ಲಿ ಯಾವ ವಾಕ್ಯವನ್ನು ರಾಘವೇಂದ್ರ ಸ್ವಾಮಿಗಳು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ನಮಗೆ ಸ್ಪಷ್ಟ ಆಗೋದಿಲ್ಲ. ಕಂಪನಾತ್ ಎಂಬ ಸೂತ್ರದ ಟೀಕಾದಲ್ಲಿ ಇದು ಸ್ಪಷ್ಟ ಇದೆ ಅಂತ ಇಷ್ಟೇ ಹೇಳಿದ್ದಾರೆ. ಆದರೂ ಅದನ್ನೆಲ್ಲ ಓದಿದ ಮೇಲೆ ನನಗೆ ಆ ಭಾಗಕ್ಕೆ ಸಂಬಂಧಪಟ್ಟ ಟೀಕೆಯ ಯಾವ ವಾಕ್ಯವನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ಈಗ ನೋಡೋಣ. ಆ ಕಂಪನಾಧಿಕರಣದಲ್ಲಿ ಕಂಪನಾತ್ ಅನ್ನೋ ಸೂತ್ರ, ಅದು ಈಗಾಗಲೇ ಹೇಳಿದಂತೆ 1ನೇ ಅಧ್ಯಾಯದ 3ನೇ ಪಾದದ 39ನೇ ಸೂತ್ರ. ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಯಜಿದಂ ಕಿಂಚ ಜಗತ್ ಸರ್ವಂ ಪ್ರಾಣ ಏಜತಿ ನಿಸ್ಸೃತಂ ಮಹದ್ಭಯಂ ವಜ್ರಮುದ್ಯತಂ ಏತದ್ವಿದುರ್ ಅಮೃತಾಸ್ತೆ ಭವಂತಿ ಅಂತ. ಇದು ಕೂಡ ಕಾಟಕ ಉಪನಿಷತ್ತಿಂದ ಮಾತು. ಅಲ್ಲಿ ಈ ಪ್ರಶ್ನೆ, ಆ ಸೂತ್ರವನ್ನ ಕೈಗೆತ್ಕೊಂಡು ಪ್ರಶ್ನೆ ಮಾಡೋರು ಹೀಗೆ ಪ್ರಶ್ನೆ ಮಾಡ್ತಿದ್ದಾರೆ. ವಿಷ್ಣುವನ್ನು ಜಿಜ್ಞಾಸೆ ಮಾಡಿದ್ರೆ ಮೋಕ್ಷ ಅಂತ ನೀವು ಹೇಳ್ತೀರಿ, ಆದರೆ ಈ ಕಾಟಕೋಪನಿಷತ್ತಿನ ಮಾತು ಹೇಳ್ತದೆ, ಉದ್ಯತವಾದ ವಜ್ರಾಯುಧ, ಕೈಯಲ್ಲಿ ಎತ್ತಿ ಹಿಡಿಯಲ್ಪಟ್ಟಂತಹ ವಜ್ರಾಯುಧದ ಜ್ಞಾನದಿಂದ ಮೋಕ್ಷ ಅಂತಿದೆ. ಆದ್ರಿಂದ ವಿಷ್ಣುವಿನ ಜಿಜ್ಞಾಸೆಯಿಂದ ಮೋಕ್ಷ ಅಂತ ಹೇಗೆ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಕಂಪನಾತ್ ಅನ್ನುವ ಮಾತನ್ನ ಕಂಪನಾತ್ ಸೂತ್ರವನ್ನು ವ್ಯಾಸರೇ ಹೆಣೆದಿದ್ದಾರೆ. ಏಜತಿ ಇತಿ ಕಂಪನ ವಚನಾತ್ ಉದ್ಯತ ವಜ್ರೋ ಭಗವಾನೇವ ಪ್ರಾಣ ಏಜತಿ ನಿಸ್ಸೃತಂ ಅಂತ ಬಂದಿದೆ ಅಲ್ಲಿ. ಈ ಏಜತಿ ಅಂತ ಹೇಳಿದಾರಲ್ಲ, ಏಜತಿ ಅಂತಂದ್ರೆ ಜಗತ್ತು ನಡುಗುವುದು ಅಂತ ಅರ್ಥ. ನಡುಗುವುದು ಅಂದ್ರೆ ಚೇಷ್ಟೆ ಮಾಡುವುದು ಅಂತ ಅರ್ಥ. ಆ ವ್ಯಕ್ತಿ ಬಂದಾದ್ರೆ ಎಲ್ಲರೂ ನಡುಗಿ ಬಿಡ್ತಾರೆ ಅಂತ ಹೀಗೆ ಹೇಳ್ತಿರ್ತಾರೆ. ನಡುಗುವುದು ಅಂದ್ರೆ ಚೇಷ್ಟೆ ಮಾಡುವುದು, ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗುವುದು ಅಂತ ಅದರ ಅರ್ಥ. ಈ ಜಗತ್ತು ಯಾರಿಂದ ಸೃಷ್ಟವಾಯಿತೋ ಅಂಥ ಭಗವಂತ, ಅವನೆಂಥವನು ಪ್ರಾಣನಿಗೂ ನಿಯಾಮಕನಾದ ಭಗವಂತ, ಮಹಾಭಯಂಕರವಾದಂಥ ಉದ್ಯತವಾದಂಥ ವಜ್ರ ಅವನು. ಇವನನ್ನು ತಿಳಿದವರು ಮುಕ್ತರಾಗ್ತಾರೆ ಅಂತ ಅಲ್ಲಿ ಬಂದಿರೋದು. ಆದ್ರಿಂದ ಉದ್ಯತ ವಜ್ರನಾದವನು ಭಗವಂತನೇ. ಕಂಪನ ಅಂದ್ರೆ ಕ್ರಿಯಾಶೀಲತೆ ಅಂತ ಅದರ ತಾತ್ಪರ್ಯ. ಈ ಸೂತ್ರದ ಭಾಷ್ಯದ ಟೀಕೆಯಲ್ಲಿ ಏನು ಹೇಳಿದ್ದಾರೆ ಆಚಾರ್ಯರು ಅಂತ ಅನ್ನೋದನ್ನ ಅಲ್ಲಿ ನಾವು ಗಮನಿಸ್ಬೇಕು. ಜಗತ್ತೆಲ್ಲವೂ ಯಾರನ್ನ ನೋಡಿದರೆ, ಯಾರ ದರ್ಶನದಿಂದ, ಯಾರ ಪ್ರೇರಣೆಯಿಂದ ಚಟುವಟಿಕೆಗೆ ಒಳಪಡ್ತದೋ ಅಂಥವನು ವಿಷ್ಣುವೇ ಆಗಬೇಕು ಹೊರತು ಬೇರೆ ಯಾರು ಕೂಡ ಅಲ್ಲ. ಈ ವಜ್ರಕ್ಕೆ ಇಡೀ ಜಗತ್ತೆಲ್ಲವನ್ನು ಕೂಡ ಚೇಷ್ಟೆಗೆ ಒಳಪಡಿಸುವಂಥ ಶಕ್ತಿ ಇಲ್ಲ ಅಂತನ್ನುವುದು ಕಾರಣ. ಆ ಟೀಕೆಯನ್ನೆಲ್ಲ ಗಮನಿಸಿದಾಗ ಅದರಲ್ಲಿರುವಂಥ ಒಂದು ವಾಕ್ಯ ನನಗೆ ಹೀಗೆ ಗಮನಕ್ಕೆ ಬಂತು. ಯದಾ ಸಾಮಾನ್ಯತೋ ಜಗಚ್ಚೇಷ್ಟಕತ್ವಮೇವ ವಿಷ್ಣುವೇಕನಿಷ್ಠಂ ತದಾ ಸುತರಾಂ ವಜ್ರಸ್ಯ ಉಕ್ತಂ ಸರ್ವಪ್ರವರ್ತಕ ಪ್ರಾಣಚೇಷ್ಟಕತ್ವಂ ತದೇಕನಿಷ್ಠಂ ಇತಿ ಭಾವೇನ ಆಹ. ಈ ಜಯತೀರ್ಥರ ತತ್ವಪ್ರಕಾಶಿಕೆ ಈ ವಾಕ್ಯವನ್ನ ರಾಘವೇಂದ್ರ ಸ್ವಾಮಿ ಗಮನದಲ್ಲಿ ಇಟ್ಕೊಂಡಿರಬೇಕು ಅಂತ ಕಾಣಿಸ್ತದೆ. ಅದೇನಂದ್ರೆ, ಈ ಸಾಮಾನ್ಯವಾಗಿ ಜಗತ್ತೆಲ್ಲದಕ್ಕೂ ಕೂಡ ಚೇಷ್ಟಕನಾದವನು ವಿಷ್ಣುವೇ. ಇದು ಎಲ್ಲ ಕಡೆ ಪ್ರಸಿದ್ಧವಾದದ್ದು. ಸಾಮಾನ್ಯತಃ ಜಗಚ್ಚೇಷ್ಟಕತ್ವಮೇವ, ಇನ್ ಜನರಲ್ ಇಡೀ ಜಗತ್ತೆಲ್ಲದಕ್ಕೂ ಕೂಡ ಚೇಷ್ಟಕನಾದವನು, ಪ್ರವರ್ತಕನಾದವನು ವಿಷ್ಣು.
ವಿಷ್ಣುವೇ ಕನಿಷ್ಠ ಅದು. ಹೀಗಿರುವಾಗ ಇಲ್ಲಿ ಈ ಕಾಟಕೋಪನಿಷತ್ನಲ್ಲಿ ವಜ್ರಾಯುಧಕ್ಕೆ ವರ್ಣನೆ ಮಾಡಿದಾರಲ್ಲ, ವಜ್ರಾಯುಧಕ್ಕೆ ಸಂಬಂಧಪಟ್ಟಂತೆ ವರ್ಣನೆ ಮಾಡಿದಾರಲ್ಲ. ಏನಂತ? ಜಗಚ್ಚೇಷ್ಟಕನಾದಂತಹ ಪ್ರಾಣನಿಗೂ ಇವನು ಪ್ರವರ್ತಕ ಅಂತ ಬಂದಿದೆಯಲ್ಲ. ಆ ಜಗಚ್ಚೇಷ್ಟಕನಾದ ಪ್ರಾಣನನ್ನೂ ಪ್ರವರ್ತನೆ ಮಾಡಬೇಕಾದ್ರೆ ಸರ್ವಪ್ರವರ್ತಕ ಪ್ರಾಣ ಚೇಷ್ಟಕತ್ವ, ಎಲ್ಲರನ್ನೂ ಪ್ರೇರಿಸುವ ಪ್ರಾಣನನ್ನೂ ಪ್ರೇರಿಸಬೇಕು ಅಂತಂದ್ರೆ ಅದು ವಿಷ್ಣುವೇ ಆಗಿರ್ಬೇಕು. ಇನ್ ಜನರಲ್ ಸರ್ವಚೇಷ್ಟಕತ್ವ ಅಂತ ಅನ್ನೋದೇ ಭಗವಂತನಿಗಿದೆ. ಹಾಗಿರುವಾಗ ಇನ್ನ ಆ ಜಗತ್ತಿನಲ್ಲೇ ಪ್ರಾಣನೂ ಸೇರಿ ಹೋಗಿದ್ದಾನೆ. ಉಳಿದೆಲ್ಲ ಜಗತ್ತನ್ನು ಕೂಡ ವಿಷ್ಣುವಿನ ಅಣತಿಗನುಸಾರವಾಗಿ ಪ್ರಾಣ ಪ್ರೇರಿಸ್ತಾ ಇದ್ದಾನೆ. ಎಲ್ಲ ಜಗತ್ತನ್ನು ಭಗವಂತ ಪ್ರೇರಿಸ್ತಾನೆ ಅಂದರೆ ಆ ಜಗತ್ತಿನಲ್ಲೇ ಸೇರಿರುವಂತಹ ಪ್ರಾಣನನ್ನು ಕೂಡ ಇವನು ಪ್ರೇರಿಸ್ತಾನೆ. ಆ ಪ್ರಾಣ ಭಗವಂತನ ಆಜ್ಞೆಗನುಸಾರವಾಗಿ ಜಗತ್ತನ್ನ ಪ್ರೇರಿಸಲಿ, ತೊಂದರೆ ಇಲ್ಲ. ಆದ್ರೆ ಅಂಥ ಪ್ರಾಣನನ್ನು ಕೂಡ ಮುಖ್ಯವಾಗಿ ಪ್ರೇರಿಸುವವನು ಭಗವಂತ ಅಂತಾನೆ ಗೊತ್ತಾಗ್ತದೆ. ಅದರಿಂದ ಇದು ಸುತರಾಮ್ ಗೊತ್ತಾಗ್ತದೆ ನಮಗೆ. ಸುತರಾಮ್ ವಜ್ರಸ್ಯ ಉಕ್ತಂ ಸರ್ವಪ್ರಾಣ ಚೇಷ್ಟಕತ್ವ, ಸರ್ವಪ್ರವರ್ತಕ ಪ್ರಾಣಚೇಷ್ಟಕತ್ವ. ಕಾಟಕೋಪನಿಷತ್ತಿನ ಆ ಭಾಗದಲ್ಲಿ ಸರ್ವಪ್ರವರ್ತಕನಾದಂತಹ ಪ್ರಾಣನನ್ನು ಚೇಷ್ಟೆಗೊಳಪಡಿಸುವವನು ಈ ಪರಮಾತ್ಮ ಅಂತ ಹೇಳಿದ್ದಾರೆ. ಈ ಎಲ್ಲ ಜಗತ್ತು ಯಾರಿಂದ ಸೃಷ್ಟವಾಯಿತೋ, ಯಜಿತಂ ಕಿಂಚ ಸರ್ವಂ ಪ್ರಾಣ ಏಜತಿ ನಿಸೃತಂ. ಯಜಿತಂ ಕಿಂಚ, ಈ ಜಗತ್ತಿನಲ್ಲಿರುವಂಥದ್ದು ಪ್ರತಿಯೊಂದು ಕೂಡ ಪ್ರಾಣೇ ಏಜತಿ. ಆ ಪ್ರಾಣನಲ್ಲಿಯೇ ಪ್ರಾಣ ಬಂದಾಗ, ಪ್ರಾಣ ಕ್ರಿಯಾಶೀಲನಾದಾಗ, ಪ್ರಾಣ ಪ್ರವೃತ್ತಿ ಮಾಡಿದಾಗ ಈ ಜಗತ್ತೆಲ್ಲವೂ ಕೂಡ ಏಜತಿ ಅಂದ್ರೆ ಕಂಪಿಸ್ತದೆ, ಅರ್ಥಾತ್ ಚಟುವಟಿಕೆಯನ್ನು ಪಡೀತದೆ. ಅಂಥ ವಜ್ರ ಬಂದಿದೆ, ಅಂಥ ಮುಖ್ಯ ಪ್ರಾಣನನ್ನು ಪ್ರೇರಿಸುವಂಥ ಭಗವಂತ ಅಂತ. ಹೀಗೆ ಪ್ರಾಣನಿಗೂ ನಿಯಾಮಕನಾದಂತಹ ಮಹಾಭಯಂಕರನಾದವನು ಈ ವಜ್ರ ಅಂತ ಇಷ್ಟು ಬಂದಿದೆ. ಅದು ಆದ್ರಿಂದ ಸಾಮಾನ್ಯ ಪ್ರವರ್ತಕತ್ವವೇ ವಿಷ್ಣುವಿಗಿರುವಾಗ ಈ ಜಗತ್ತೆಲ್ಲದಕ್ಕೂ ಕೂಡ ಅವಾಂತರ ಪ್ರೇರಕನಾದಂಥ ಮುಖ್ಯ ಪ್ರಾಣನನ್ನು ಪ್ರೇರಿಸುವಂಥ ಗುಣ ಅಂತನ್ನೋದು ವಿಷ್ಣುವಿಗೆ ಅಂತನೋದು ಸ್ಪಷ್ಟ ಆಗ್ತದೆ. ತದೇಕನಿಷ್ಠಂ ಇತಿ ಭಾವೇನ ಆಹ. ಇದು ಜಯತೀರ್ಥರ ವಾಕ್ಯ. ಅಲ್ಲಿ ಪ್ರಾಯ ರಾಘವೇಂದ್ರ ಸ್ವಾಮಿಗಳು ಜಯತೀರ್ಥರ ಈ ವಾಕ್ಯವನ್ನೇ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಕೇವಲ ವೇದವಾಕ್ಯವನ್ನಲ್ಲ, ಆ ವೇದವಾಕ್ಯಾನುಸಾರಿಯಾದಂತಹ ಲಿಂಗವನ್ನು ಕೂಡ ನಾವು ಇಲ್ಲಿ ನಮಗೆ ಸಮರ್ಥಕವಾಗಿ ತಗೊಳ್ಬೇಕು ಅಂತ ಅದರ ತಾತ್ಪರ್ಯ. ಕಂಪನಾದಿತ್ಯತ್ರ ಟೀಕಾಯಾಮ್, ಕಂಪನಾದಿ ಎಂಬ ಸೂತ್ರದ ಟೀಕೆಯಲ್ಲಿ ವೇದವಾಕ್ಯಗಳಿಂದ ಮಾತ್ರ ಅಲ್ಲ, ಆ ವೇದವಾಕ್ಯಗಳಿಂದ ಸೂಚಿತವಾದಂತಹ ಲಿಂಗವನ್ನು ಕೂಡ ನಾವು ತಗೊಳ್ಬೇಕು ಅಂತನ್ನುವುದು ಅಲ್ಲಿ ಸ್ಪಷ್ಟವಾಗಿದೆ, ಟೀಕೆಯಲ್ಲಿ ಸ್ಪಷ್ಟವಾಗಿದೆ. ಹಾಗೇನೆ ಇಲ್ಲೂ ಕೂಡ ತಗೊಳ್ಬೇಕು ಅಂತ ತಾತ್ಪರ್ಯ. ಸುಖ ವಿಶಿಷ್ಟಾಭಿಧಾನಾದೇವ ಇತ್ಯತ್ರ ಶಬ್ದಾದೇವ ಕಿಮು ಲಿಂಗೈಹಿ ಇತಿ ಸೂಚನಾಯವ. ಸುಖ ವಿಶಿಷ್ಟಾಭಿಧಾನಾದೇವ ಅಂತ ಮತ್ತೊಂದು ಸೂತ್ರ. ಅದು ಹಿಂದೆ ಇದೇ 1ನೇ ಅಧ್ಯಾಯದ 2ನೇ ಪಾದದ 15ನೇ ಸೂತ್ರ. ಅದು ಆ ಸೂತ್ರದಲ್ಲಿ ಇತ್ಯತ್ರ ಇವ ಶಬ್ದಾದೇವ ಕಿಮು ಲಿಂಗೈಹಿ ಇತಿ ಸೂಚನಾಯವ. ಈ ಶಬ್ದದಿಂದಲೇ ಅಂದ್ರೆ ಶ್ರುತಿಯಿಂದಲೇ ಪ್ರಮಿತವಾಗಿದೆ, ವೇದವಾಕ್ಯಗಳಿಂದ ಪ್ರಮಿತವಾಗಿದೆ ಅಂತಂದ ಮೇಲೆ ಲಿಂಗಗಳಿಂದಲೂ ಪ್ರಮಿತವಾಗಿದೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯವೇನೂ ಇಲ್ಲ. ವೇದವಾಕ್ಯ ಅಂತ ಅನ್ನೋದು ಎಲ್ಲದಕ್ಕೂ ಕೂಡ ನಿರ್ಣಾಯಕ. ಆ ವೇದವಾಕ್ಯ ಈ ಸ್ಪಷ್ಟವಾಗಿ ಈ ವಿಷಯವನ್ನು ಹೇಳಿದ ಮೇಲೆ ಆ ವೇದವಾಕ್ಯಕ್ಕೆ ಅನುಸಾರವಾಗಿಯೇ ಉಳಿದ ಲಿಂಗ ಇತ್ಯಾದಿಗಳೆಲ್ಲವೂ ಕೂಡ ಇರಬೇಕು. ಆದ್ರಿಂದ ಲಿಂಗಗಳಿಂದಲೂ ನಾವು ಹೇಳುವಂತಹ ವಿಷಯವು ಪ್ರಮಾಣ ಸಿದ್ಧವಾಗಿದೆ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ ಅಂತ ಗೊತ್ತಾಗ್ತದೆ. ಸರಿಯಾ? ಆ ಶಬ್ದಾದೇವ ಸುಖ ವಿಶಿಷ್ಟಾಭಿಧಾನಾದೇವ ಎಂಬ ಸೂತ್ರ ಏನನ್ನು ಹೇಳಿದೆ ಅಂದ್ರೆ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಹೀಗೆ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ಹೇಳಿದೆ. ಈ ಆಕಾಶ ಅಂತ ಅನ್ನೋದು ಇಲ್ಲಿ ಈ ಜಗತ್ತಿನೆಲ್ಲವನ್ನು ಪ್ರೇರಿಸುವಂಥದ್ದು ಯಾವುದು, ಎಲ್ಲರ ಹೃದಯ ಅಂತರಾಳದಲ್ಲಿರುವಂಥದ್ದು ಯಾವುದು ಅಂತ ಪ್ರಶ್ನೆ. ಅಲ್ಲಿ ಆಕಾಶವೇ ಎಲ್ಲರ ಹೃದಯಾಂತರಾಳದಲ್ಲಿರುವಂಥದ್ದು ಅಂತ ಪ್ರಶ್ನೆ ಮಾಡುವ ತಾತ್ಪರ್ಯ. ಆ ಆಕಾಶದೊಳಗೂ ಕೂಡ ಮತ್ತೆ ಭಗವಂತ ಇದ್ದಾನೆ ಅಂತ ಉತ್ತರ. ಯಾಕೆ ಅಂತಂದ್ರೆ ಈ ಆಕಾಶ ಅದು ಆನಂದ ಸ್ವರೂಪ. ಅದು ಆಕಾಶ ಆನಂದ ಸ್ವರೂಪ ಅಲ್ಲ.
ಈ ಭಗವಂತ ಮಾತ್ರ ಆನಂದ ಸ್ವರೂಪ. ಪೂರ್ಣಾನಂದ ಅಂತ ಅನ್ನೋದು ಭಗವಂತನ ಒಂದು ಲಕ್ಷಣ ಅದು. ಆದ್ರಿಂದ ಈ ಪೂರ್ಣಾನಂದನಾದಂತಹ ವಿಷ್ಣುವನ್ನೇ ಇಲ್ಲಿ ತಗೊಳ್ಬೇಕೇ ಹೊರತು ಅಲ್ಪ ಆನಂದವುಳ್ಳಂಥ ಆಕಾಶ ಅಂತ ಹೇಳಿದಾನೆ, ಆಕಾಶ ಅಲ್ಲ ಅಗ್ನಿವನ್ನೇ ಇಲ್ಲಿ ತಗೊಳ್ಬಾರ್ದು. ಅಲ್ಲಿ ಬರುವಂಥ ಶಬ್ದಗಳಿಂದ, ಉಪನಿಷತ್ತಿನಲ್ಲಿ ಬರುವಂಥ ಯಾವ ಶಬ್ದಗಳಿಂದಲೂ ಕೂಡ ಅಲ್ಪಾನಂದವುಳ್ಳಂಥ ಅಗ್ನಿ ಅನ್ನಾಗಲಿ ಅಗ್ನಿಯಂಥ ಮತ್ಯಾವುದೇ ದೇವತೆಯನ್ನಾಗಲಿ ಅಲ್ಲಿ ತಗೊಳ್ಬಾರ್ದು. ಈ ಭಗವಂತನೇ ಪೂರ್ಣಾನಂದವುಳ್ಳವನು, ಅವನನ್ನೇ ಅಲ್ಲಿ ಸ್ವೀಕಾರ ಮಾಡಬೇಕು ಅಂತ ಹೀಗೆ ಬಂದಿದೆ. ಆದ್ರಿಂದ ವೇದವಾಕ್ಯವೇ ಈ ಎಲ್ಲವನ್ನೂ ಹೇಳಿದ ಮೇಲೆ ಕಿಮು ಲಿಂಗೈಹಿ, ವೇದವಾಕ್ಯವೇ ನಮ್ಮ ವಿಷಯವನ್ನು ಸಮರ್ಥನೆ ಮಾಡ್ಲಿಕ್ಕೆ ಹೊರಟ ಮೇಲೆ ಲಿಂಗಾದಿಗಳೆಲ್ಲವೂ ಕೂಡ ನಾವು ಹೇಳಿದ್ದನ್ನೇ ಸಮರ್ಥನೆ ಮಾಡ್ತಾವೆ ಅಂತ ನಾವು ಮತ್ತೇನು ಹೇಳಬೇಕಾಗಿದೆ ಅಂತ ಹೀಗೆ ತಾತ್ಪರ್ಯ. ಮುಖ್ಯಾನಂದವುಳ್ಳಂತಹ ಪರಮಾತ್ಮನನ್ನ ಅಲ್ಲಿ ಮುಖ್ಯವಾಗಿ ಸರ್ವಶಬ್ದ ವಾಚ್ಯನಾದ ಮುಖ್ಯತಃ ಪೂರ್ಣಾನಂದನಾದ ಭಗವಂತನನ್ನು ತಗೊಳ್ಳಿಕ್ಕೆ ಬರುವಾಗ ಅಪೂರ್ಣಾನಂದವುಳ್ಳಂತಹ ಅಗ್ನಿಯನ್ನು ಅಲ್ಲಿ ತಗೊಳ್ಬಾರದು ಅಂತ ತಾತ್ಪರ್ಯ. ನಚ ಮುಖ್ಯ ಸತಿ ಅಮುಖ್ಯಂ ಯುಜ್ಯತೆ. ಹೀಗೆ ಶಬ್ದದಿಂದಲೇ ಭಗವಂತ ಅಲ್ಲಿಯೂ ಪ್ರತಿಪಾದಿತನಾಗಿರುವಾಗ ಲಿಂಗಗಳೆಲ್ಲವೂ ಕೂಡ ನಾವು ಹೇಳಿದ ಮಾರ್ಗವನ್ನೇ, ಭಗವಂತನಲ್ಲಿಯೇ ಸರ್ವಶಬ್ದ ವಾಚ್ಯತ್ವವನ್ನೇ ಸಮರ್ಥನೆ ಮಾಡ್ತವೆ, ಅದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಆ ಸೂತ್ರದ ಭಾಷ್ಯ, ಟೀಕಾ ಇತ್ಯಾದಿ ಕಡೆಗಳಲ್ಲಿ ವ್ಯಕ್ತ ಆಗಿದೆ. ಹಾಗೇನಾಗಿ ಇಲ್ಲೂ ಕೂಡ ಭಾವಿಸಬೇಕು ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.